ಇಲ್ಲೇ ನಿಲ್ಸಪ್ಪ. ಬನ್ನಿ ಆಂಟಿ. ನಿಧಾನ. ಒಳಗ್ ಬಂದು ಕಾಫಿ ಕುಡ್ಕೊಂಡು ಹೋಗಮ್ಮ. ಇಲ್ಲ ಬೇಡ ಆಂಟಿ, ಮನೆಗೆ ಹೋಗ್ಬೇಕು. ಇನ್ನೊಂದ್ಸಲ ಬರ್ತೀನಿ. ಈಗ ಟೈಮ್ ಬೇರೆ ಆಗಿದೆ. ಹೌದಾ? ಅಯ್ಯೋ, ತರಕಾರಿ ಆಟೋಲೇ ಮತ್ತೆ. ಇದು ಇವ್ರ ಮನೆನಾ? ಇವಳು ನಮ್ಮ ತಾಯಿ ಜೊತೆ ಯಾಕೆ ಬಂದ್ಲು? ಸರಿ ಆಂಟಿ, ನಾ ಬರ್ತೀನಿ. ಸರಿಮ್ಮ, ಇನ್ನೊಂದ್ಸಲ ಬಿಡು ಮಾಡ್ಕೊಂಡ್ ಬಾ. ಓಕೆ, ಥ್ಯಾಂಕ್ ಯು. ನಡಿ. ಇದೇ ನಮ್ಮ ಹುಡುಗಿ ಜೊತೆ ಬಂದೆ. ಒಂದ್ ಸಣ್ಣ ಆಕ್ಸಿಡೆಂಟ್ ಆಗ್ಬಿಡ್ತು ಕಣೋ. ನಾ ಶಾಕ್ ಆಗಿ ಕೆಳಗ್ ಬಿದ್ಬಿಟ್ಟೆ. ಆಗ ಈ ಹುಡ್ಗಿ ಬಂದು ನಂಗೆ ಸಹಾಯ ಮಾಡಿದ್ಲು. ಈ ಹುಡ್ಗಿ ಮನೆ ಇಲ್ಲೇ ಎಲ್ಲೋ ಇದೆಯಂತೆ. ಹೌದಾ? ಹೌದು, ಪಾಪ ಡ್ರಾಪ್ ಮಾಡಿ ಹೋದ್ಲು. ತುಂಬಾ ಒಳ್ಳೆ ಹುಡ್ಗಿ ಕಣೋ. ಪ್ರೋಗ್ರಾಮ್ ಎಲ್ಲ ಮುಗೀತು, ನಡಿಯ ಹೊರಡೋಣ. ಇನ್ನೇನ್ ಮಾಡೋದು? ಹೋಗೋಣ. ಚಚ್ಚಿ ಬಿಸಾಕ್ಬಿಟ್ಟೆ. ಅದೇ ಖುಷಿ. ಪಾರ್ಟಿ ಗಿಟ್ಟಿ ಏನಿಲ್ವಾ? ಬಿಲ್ ನಿಂದು, ಪಾರ್ಟಿ ನಂದು. ಲಾ 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 ಲಾ. ಸುಮ್ಮನೆ ಇರೋ ಮಗ. ಅರುಂಧತಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳನ್ ಬಾರೋ. ಅಷ್ಟೇ ತಾನೆ, ನಡಿಯ. Hey Aru, come. How was my performance? Awesome program. Thank you. ಲೋ ಮಗ, ನಿಂತ್ಕೊಳ್ಳೋ ಮಗ. ಪ್ಯಾರ್ಗೆ ಆಗ್ಬಿಟ್ಟೈತೆ, ನಿಮ್ದುಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಡೌಟ್ಗೆ ಆಗ್ಬಿಟ್ಟೈತೆ. ಅವ್ನ್ ಯಾರು ಅಂತ ಡೌಟ್ಗೆ ಆಗ್ಬಿಟ್ಟೈತೆ. ಅಂದ್ರೆ ಅವಳನ್ನ ನೀನ್ ಇಷ್ಟ ಪಡ್ತಿದ್ಯಾ ಅಂತ ಆಯ್ತು. ಅವಳು ನೋಡಿದ್ರೆ ಯಾರ್ ತಾನೇ ಇಷ್ಟ ಆಗಲ್ಲ, ಆದ್ರೆ ಅವಳು ಲವ್ ಮಾಡಕ್ಕೆ ಅವಳು ಲೈನ್ ಕ್ಲಿಯರ್ ಇರ್ಬೇಕಲ್ಲ. ಓ, ಅರ್ಥ ಆಯ್ತು ಬಿಡು. ನಿನ್ನ ಲೈನಲ್ಲಿ ಅವನು ಬೈಕು ಅಡ್ಡ ಇದೆ, ಅವನ್ನೇ ಎತ್ಬಿಡಣ. ಇಂಥ ಖರಾಬ್ ಐಡಿಯಾ ಹೆಂಗೋ ಬರುತ್ತೆ ನನ್ ಮಗನೇ ನಿನಗ್ಲೈ. ಐಡಿಯಾ ಸಿಮ್ ಯೂಸ್ ಮಾಡ್ತೀನಲ್ಲ ಅದಕ್ಕೆ. ನೋಡ, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ನಾನು ನೀನು ಬಸ್ಸಲ್ಲಿ ಓಡಾಡೋರು, ಆದ್ರೆ ಅವಳು ಐಫೈ ಹುಡುಗಿ. ಅವಳು ಮದ್ವೆ ಆಗೋ ಹುಡುಗನ ಹತ್ರ ದುಡ್ಡು, ಬೈಕು, ಬಂಗ್ಲೋ ಇದ್ರೇನೆ ಇಷ್ಟಪಡೋದು. ನಮಗೆ ಅಪ್ಪ ಅಮ್ಮ ನೋಡಿದ ಫಿಲ್ಟರ್ ಚಾಯ್ಸ್ ಹುಡುಗಿರೇ ಸಿಗೋದು. ಆ ಬೈಕ್ ಹುಡುಗನ ನೋಡ್ತಾ ಇದ್ರೆ ಸೌಂಡ್ ಪಾರ್ಟಿ ಅನ್ಸುತ್ತೆ. ಅವನೇ ಮದ್ವೆ ಕೂಡ ಆಗಬಹುದು. ಯಾವುದಕ್ಕೂ ಈ ಲವ್ ಮ್ಯಾಟ್ರನ್ನ ಇಲ್ಲೇ ಮರ್ತು ಬಿಡೋದು ಒಳ್ಳೇದು ಅನ್ಸುತ್ತೆ ಅಲ್ವಾ? ನೋಡ, ನಾನು ನೀನು ಬಸ್ಸಲ್ಲಿ ಓಡಾಡೋರು, ಆದ್ರೆ ಅವಳು ಐಫೈ ಹುಡುಗಿ. ಅವಳು ಮದ್ವೆ ಆಗೋ ಹುಡುಗನ ಹತ್ರ ದುಡ್ಡು, ಬೈಕು, ಬಂಗ್ಲೋ ಇದ್ರೇನೆ ಇಷ್ಟಪಡೋದು. ಅಜಯ್, ಅಮ್ಮ ಯಾಕೋ ಡಲ್ ಆಗಿದ್ಯಾ? ಹಾಗೇನಿಲ್ಲ ಅಮ್ಮ. ಕಾಲೇಜ್ ಫಂಕ್ಷನ್ ಅಲ್ಲಿ ನಿಂಗ್ ದೃಷ್ಟಿ ಆಗಿರ್ಬೇಕು. ತಡಿ, ಬಾ ಊಟ ಮಾಡು. ಅಮ್ಮ, ಏನೋ? ಕಾಲೇಜ್ಗೆ ಹೋಗಿ ಬರಕ್ಕೆ ಒಂದ್ ಬೈಕ್ ತಗೋಬೇಕಮ್ಮ. ಅದಕ್ಕೆ ಹಣ ಹೊಂದ್ಸೋದು ಕಷ್ಟ ಕಣು, ನಿಂಗೆ ಗೊತ್ತಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಮಾತಾಡು. ಸರಿ, ಈಗ ಊಟ ಮಾಡು, ಮಾತಾಡ್ತೀನಿ ಆಯ್ತಾ? ಹ್ಮ್, ಬೇಗ ಬಾ. ಹ್ಮ್. ಕೂತ್ಕೋ. ರೀ, ಇವನ್ಗೆ ಕಾಲೇಜಿಗೆ ಓಡಾಡಕ್ಕೆ ಬೈಕ್ ಬೇಕಂತೆ, ಕೊಡಿಸ್ತೀರಾ? ಅದು ಹೇಗಾಗತ್ತೆ? ದೊಡ್ಡ ಮಗಳು ಮದುವೆ ಮಾಡಿ ಸಾಲನೇ ಇನ್ನೂ ಮುಗ್ದಿಲ್ಲ. ಈಗ ಬೈಕ್ ಕೊಡ್ಸು ಅಂದ್ರೆ ಹೇಗೆ ಕೊಡ್ಸೋದು? ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ಸಿಯಪ್ಪ. ಓದ್ ಮುಗಿದ್ಮೇಲೆ ನಾನೇ ಕೆಲ್ಸಕ್ಕೆ ಸೇರ್ಕೊಂಡು ಸಾಲ ತೀರಿಸ್ತೀನಿ. ಹಾಗಲ್ಲ ಕಣೋ, ನನಗೆ ನಿಂದು ನಿನ್ನ ತಂಗಿದು ಜವಾಬ್ದಾರಿ ಇದೆ. ನೋಡ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ ಸೂಪರ್ಡೆಂಟ್ ಅಷ್ಟೇ, IAS ಆಫೀಸರ್ ಅಲ್ಲ. 60-70 ಸಾವಿರ ರೂಪಾಯಿ ಬೈಕಿಗೆ 20 ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ತಿಂಗಳಿಗೆ 2,500 3 ಸಾವಿರ ರೂಪಾಯಿ ಲೋನ್ ಕಟ್ಟಕ್ಕೆ ಆಗಲ್ಲ ಕಣೋ. ಇನ್ನು 6 ತಿಂಗಳಿಗೆ ಈ ಮನೆ ಲೀಸ್ ಪೀರಿಯಡ್ ಮುಗಿಯುತ್ತೆ. ಮನೆ ಬಿಡಬೇಕಾಗತ್ತೆ. ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗತ್ತೆ. ಇಷ್ಟರಲ್ಲೇ ನಿನ್ನ ಡಿಗ್ರಿ ಮುಗಿಯುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡು ನಿನಗೆ ಇಷ್ಟವಾದ ಬಟ್ಟೆ, ಬೈಕು ಏನು ಬೇಕಾದ್ರೂ ತಗೋ. ಬೇಕಾದ್ರೆ ಮನೆಗೆ ಸಹಾಯ ಮಾಡು, ಇಲ್ಲಾಂದ್ರೆ ಪರವಾಗಿಲ್ಲ.
ಅಜಯ್, ಯಾಕೋ ಬೇಜಾರಾಯ್ತಾ? ಒಂದ್ ಕೆಲ್ಸ ಮಾಡು, ಈ 2 ಎಳೆ ಮಾಂಗಲ್ಯ ಚೈನಲ್ಲಿ 1 ಎಳೆ ತೆಕ್ಕೊಡ್ತೀನಿ. ಅದನ್ನ ಮಾರಿ ನೀ ಬೈಕ್ ತಗೋ. ನಿನ್ ಕೆಲ್ಸ ಸಿಕ್ಕಿದ್ಮೇಲೆ ನಂಗೆ ಹೊಸ ಚೈನ್ ಮಾಡಿಸ್ಕೊಡು. ಹಾ, ಸಾರಿ ಅಮ್ಮ. ಸಾರಿ ಯಾಕೋ? ಇನ್ಮೇಲೆ ಅಪ್ಪನ ಹತ್ರ ಏನೂ ಕೇಳಲ್ಲ. ನಾನೇ ಕೆಲ್ಸಕ್ಕೆ ಸೇರಿ ದುಡ್ದ್ಬಿಟ್ಟು ಬೈಕ್ ತಗೊತೀನಿ. ಏನ ಮಗ ಅಲ್ಲ. ಏಯ್, ಸಾರಿ ಕಂಟಿನ್ಯೂ ಸಾರಿ ಮಗ. ಏನು ಲೈಬ್ರರಿಗೆ ಬಂದ್ಬಿಟ್ಟಿದ್ಯಾ? ನಿನ್ನೆ ನೋಡೋಣ ಅಂತ ಬಂದೆ ಮಗ. ಹಂಗೆ ನಮ್ಮ ಕಾಲೇಜ್ ಲೈಬ್ರರಿನೂ ನೋಡ್ದಂಗೆ ಆಯ್ತು. ಇರ್ಲಿ ಬಿಡು. ಗೀತಾ ಸಿಕ್ಕಿದ್ಲು, ಮಾತಾಡ್ದೆ. ಏನ್ ಮಾತಾಡ್ದೆ? ಅರುಂಧತಿ ಜೊತೆ ಬರೋ ಆ ಬೈಕ್ ಹುಡುಗ ಯಾರು ಅಂತ ಹೇಳಿದ್ಲು. ಯಾರಂತೋ? ಏನ್ ಹೇಳಿದ್ಲು? ಹೋಗ್ಲಿ, ಬೇಡ ಬಿಟ್ಬಿಡು ಮಗ. ಏಯ್ ಹೇಳೋ ಮಗ. ಅವನು ಬೇಡ ಮಗ. ಏಯ್ ಇರ್ಲಿ ಹೇಳೋ. ಅದು ನೀನ್ ಅನ್ಕೊಂಡ್ರಂಗೆ ಅವನು ಅರುಂಧತಿ ಬಾಯ್ ಫ್ರೆಂಡ್ ಅಲ್ಲ. ಮತ್ತೆ ಅವನು ನನ್ ಮಗನ ಹೇಳಲ್ಲ. ಅವನು ಅವಳು ಕಸಿನ್ ಬ್ರದರ್ ಅಂತೆ. ಅವಳು ದೊಡ್ಡಪ್ಪನ್ ಮಗ ಅಂತೆ. ಸಂಜೆ ಬೇಗ ಬಾ. ಓಕೆ, ಸಿ ಯು, ಬಾಯ್. ಓಕೆ ಬಾಯ್. ಅರೆ, ಹಾಯ್, ಐ ಆಮ್ ಅಕ್ಷಯ್. ಹಾಯ್ ಐ ಆಮ್ ಅಜಯ್. ನಿಮ್ಮ ಕಾಲೇಜ್ ಫೆಸ್ಟಿಗೆ ಬಂದಿದ್ದೆ. ನಿಮ್ಮ ಪ್ರೆಸೆಂಟೇಷನ್ ನೋಡಿ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟೆ. ಯು ಆರ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಎನಿವೇಸ್, ನೈಸ್ ಮೀಟಿಂಗ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ನೀವಿರೋದಲ್ಲಿ? ನಾನು ಮೆಲ್ಬೋರ್ನಲ್ಲಿ ಸೆಟ್ಲ್ ಆಗಿದ್ದೀನಿ. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವರ್ಕ್ ಅಂತ ಇಲ್ಲಿಗೆ ಬಂದೆ, ಮುಗೀತು. ನೆಕ್ಸ್ಟ್ ವೀಕೆ ಹೋಗ್ತಾ ಇದ್ದೀನಿ. ಸೊ ವಿಲ್ ಮೀಟ್ ಅಪ್ ವೆನ್ ಐ ಕಮ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ. Sure. ಸಿ ಯು. ಟೇಕ್ ಕೇರ್. Take care. ಮಗ, ಸೂಪರ್ ಹೀರೋ ಆಗ್ಬಿಟ್ಟಲ್ಲ ನೀನು. ನಾನಾ? ಮತ್ತಿನ್ನೇನಲ್ಲ, ನಿನ್ನ ಪ್ರೆಸೆಂಟೇಶನ್ ಕೇಳ್ಬಿಟ್ಟು ನಾವೇ ಸುಸ್ತಾಗ್ಬಿಟ್ಟಿದೀವಿ. ಅಷ್ಟೇ ಯಾಕೆ, ಅರುಂಧತಿ ಕಸಿನೇ ಬಿದ್ದೋಗ್ಬಿಟ್ಟವನೆ. ಇನ್ನು ಅರುಂಧತಿ ಬೀಳಲ್ವಾ? ಲವ್, ನನಗಿರೋ ಫೀಲಿಂಗ್ ಅವಳಿಗೂ ಇರ್ಬೇಕು ಅನ್ನೋದೇನೋ ಇದೆ. ಒಂದೇ ಒಂದ್ಸತಿ ಹೋಗಿ ಪ್ರಪೋಸ್ ಮಾಡೋ. ಪ್ರಪೋಸಾ? ಹಾ, ನಾನೇನು ಅಪೋಸ್ ಮಾಡೋನ್ನ? ಪ್ರಪೋಸ್ ಅಪ್ಪ ಮಗ, ಪ್ರಪೋಸು ಅಪೋಸು ಅಂದ್ರೆ ಲೈ ಲವ್ ಮಾಡೋದು ಅಂತ. ಓ, ಲವ್ ಟ್ಯೂನ್. ಇಲ್ಲೇ ಇದ್ರೆ ನಿನ್ ತಿಥಿ ಟ್ಯೂನ್ ಮಾಡ್ಬಿಡ್ತೀನಿ. ನಡಿಯಲೇ, ನಡಿ. ಯಾತೋ ನಿನ್ನ ಅದೇನೋ ಒಳ್ಳೆ ಪ್ರಪೋಸ್ ಅಂದ್ರೆ ಪೆಟ್ರೋಲ್ ಕುಡ್ದು ಒಂಥರ ಆಡ್ತೀಯಾ? ಮಗ, ನನ್ಗೆ ಪ್ರಪೋಸ್ ಮಾಡಕ್ ಬರಲ್ವೋ? ಬರ್ದಿದ್ರೇನಂತೆ, ನಾವಿಲ್ವಾ? ಸುಮ್ನೆ ನಮ್ಮ ಮಾತು ಕೇಳೋ. ಮಗ, ಒಂದ್ ಐಡಿಯಾ. ಏನು? ಅರುಂಧತಿ ಬರ್ತಾ ಇದ್ದಾಳೆ ಆ? ಅನ್ಕೊಳು. ಅನ್ಕೋ. ಬಾಯಲ್ಲೊಂದು ರೋಸ್ ಇಟ್ಕೋ, ಕೈಯಲ್ಲಿ ಒಂದು ಲಾಂಗ್ ಹಿಡ್ಕೋ, ಅವಳು ಮುಂದೆ ಹೋಗಿ ನಿಂತ್ಕೋ. ನಿನ್ನೇ ನೋಡ್ತಾ ಇದ್ದಾಳೆ. ನೀನೊಂದು ಲುಕ್ ಕೊಡು. ಈಗ ಹೇಳು, ನನ್ನ ಲವ್ನ ನೀನು ಒಪ್ಕೊಂಡ್ರೆ ಈ ರೋಸು ನಿನ್ನ ತಲೆಯಲ್ಲಿರುತ್ತೆ, ಇಲ್ಲ ಅಂದ್ರೆ ನಿನ್ನ ತಲೆ ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಪೊಲೀಸ್ ಜೀಪ್ ಬರುತ್ತೆ, 4 ಆಂಗಲ್ ಅಲ್ಲಿ ಸ್ಲೇಟ್ ಹಿಡ್ದಿರೋ ಸ್ಟಿಲ್ ನ ಊರೂರೆಲ್ಲ ಅಂಟಿಸ್ತಾರೆ. ಈ ತರ ಡಬ್ಬ ನನ್ ಮಗ್ನೆ, ಇಂತ ಲಾಂಗು ರೇಪು ಆಸಿಡ್ ಇಂತ ಡಬ್ಬ ಇಡಗಳ ಕೊಟ್ಬಿಡು. ರಿಂಗ್ ನನ್ ಮಗ್ನೆ, ಸುಮ್ಮನೆ ನಿತ್ಕೊಳ. ಮಗ, ಇವೆಲ್ಲ ಬಿಟ್ಬಿಡು. ನಾನು ಹೇಳ್ದಂಗೆ ಕೇಳು. ನೀನು ಅರುಂಧತಿ ಡೈಲಿ ಬಸ್ಸಲ್ಲಿ ಹೋಗೋ ತರ ಹೋಗ್ತಾ ಇರ್ತೀರ. ಬಸ್ಸು ತುಂಬಾ ರಶ್ ಇದೆ, ನೀನು ಹಿಂದೆ ಇದೀಯಾ, ಅವಳು ಮುಂದೆ ಇದ್ದಾಳೆ. ಒಬ್ರಿಗೊಬ್ರು ನೋಡ್ತೀರಾ. ನಿನ್ ಮುಂದೆ ಒಬ್ಬ ಬಾಲ್ಡೆ ಅವನೇ, ಅವನ್ ತಲೆ ಮೇಲೆ ರಮ್ಮನ ಒಂದ್ ಬಿಡು. ಬಿಡಲೇ, ಹೆದರ್ಕಬೇಡ, ಮುಂದಕ್ಕೆ ಬಾ. ಅವಳು ಯಾವಳು ಅವ್ನು ಡೌ ಜೊತೆ ಮಾತಾಡ್ತಾವಳು. ನೀನ್ ಧೈರ್ಯ ತಗೊಂಡು ಮುಂದಕ್ಕೆ ಬಾ. ನಾಚ್ಕಬೇಡ, ಅವಳು ನೋಡ್ತಾವಳೆ. ಹಂಗೆ ಒಂದ್ಸಲ ಟಚ್ ಮಾಡು. ಏಯ್ ಮಾಡಲೇ, ಲೈ ಹಿಂಗ್ ಟಚ್ ಮಾಡಿದ್ರೆ ಲವ್ ಬರಲ್ಲ ಕಣ. ಒಂಚೂರು ಜೋರ ಟಚ್ ಮಾಡ. ಇನ್ನೊಂದ್ಸಲಿ ಮಾಡು. ಇನ್ನೊಂದ್ಸಲಿ ಜೋರಾಗಿ ಮಾಡಲೇ, ಜೋರ ಲವ್ ಬರ್ಲಿ. ಐಡಿಯಾ ಕೊಡ್ತಾನೆ, ಐಡಿಯಾ. ಬಿಡ ಬಿಡ, ಸಾಕ್ ಬಿಡ. ಲೈ, ಡಬ್ಬ ನನ್ನ ಮಗ ಎಂತ ಕಿತ್ತೋಗಿರೋ ಐಡಿಯಾ ಕೊಡ್ತಾನ ನೋಡ. ಅಷ್ಟೊಂದ್ಸಲ ಟಚ್ ಮಾಡಿದ್ರೆ ಜನ ನನ್ ಹೊಡಿಯಲ್ವಾ? ಅಯ್ಯೋ ನಿನ್ನ ಈ ಚಪ್ಪರ್ ನನ್ ಮಕ್ಳು ಮಾತ್ ಕೇಳಿ ನೀನೇನಾದ್ರೂ ಚಮಕಾಯ್ಸಕ್ ಹೋದ್ರೆ ಚಪ್ಲಿ ಎಟ್ ತಿಂದು ಚಿಂದಿ ಚಿತ್ರಾನ್ನ ಆಗ್ಬಿಡ್ತೀಯ. ಆಮೇಲೆ ದೇವದಾಸ ಎಲ್ಲ ದೇವದಾಸ ಆಗ್ಬಿಡ್ತೀಯ. ಸಾರಿ ಮಾ, ಡೋಂಟ್ ವರಿ ಮಾಡ್ಕೋಬೇಡ. ಡೀಸೆಂಟ್ ಆಗಿ, ಡಿಗ್ನಿಫೈ ಆಗಿ ಹೆಂಗ್ ಡವ್ ಹೊಡಿಬೇಕು ಅಂತ ನಾನು ಹೇಳ್ಕೊಡ್ತೀನಿ ಡಾರ್ಲಿಂಗ್. ಕೇಳ. ನಿಂದು ಒಂದ್ ಐಡಿಯಾ ಹೇಳು ಸಾಯಿ. ಫ್ರೆಶ್ ಆಗಿ
ಇವತ್ತೆಲ್ಲ ನಾಳೆ ಫ್ರೆಶ್ ಮೂಡಲ್ಲಿ ಒಂದ್ ರೋಸ್ ಇಟ್ಕೊಂಡು ಅವಳು ಮುಂದೆ ಹೋಗಿ ನಿಂತ್ಕೊಂಡು ಹಾಯ್ ಅರುಂಧತಿ ಐ ಆಮ್ ಅಜಯ್ ಅಂತ ಕೈ ಇಟ್ಕೊಂಡ್ಬಿಡು. ಕೈ ಕೊಡ್ಲಿಲ್ಲ ಅಂದ್ರೆ ಅವಳು ಕೊಡ್ಲೇ ಬಿಡ್ಲಿ, ನೀನೇ ಅವಳ ಕೈಗೆ ರೋಸ್ ಇಟ್ಬಿಟ್ಟು ಐ ಲವ್ ಯು ಅನ್ಬಿಡು. ಇಷ್ಟ ಇದ್ರೆ ಹೂ ಮುಡ್ಕತ್ತಾಳೆ, ಇಲ್ಲ ಅಂದ್ರೆ ಎಸಿತಾಳೆ. ಒಟ್ನಲ್ಲಿ ಟೋಟಲ್ ಆಗಿ ನಿನ್ನ ಮನ್ಸಲ್ಲಿರೋ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಆಗ್ಬೇಕು ಅಷ್ಟೇ. ಏಯ್ ಹೀರೋ ಸ್ವಲ್ಪ ಕಷ್ಟನೇ, ಆದ್ರೂ ಟ್ರೈ ಮಾಡ್ತೀನಿ. ಮಾಡ್ತೀನಿ. ನಿಮ್ಗೇನಾದ್ರೂ ಲವ್ ಬಗ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ಟ್ಯೂಷನ್ ಬನ್ನಿ. ಬೇಡ ಬಿಡಿ, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಯಾಂದಳ್ಳಿ ಮಗ, ಹಾ. ಯಾವ್ದಾದ್ರು ಹೊಸ ರಿಂಗ್ ಟೋನ್ ಇದ್ರೆ ಕಳ್ಸ. ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗ್ನಿಗೆ ರಿಂಗ್ ಟೋನ್ ಚಿಂತೆ ಅಂತೆ. ರಿಂಗ್ ಟೋನ್ ಹಾ. ಕೊಡ್ತೀನಿ ನಡಿಯಪ್ಪ. ಹೌದಾ? ಬಾ, ಬಾ, ಬಾ.